ಹಾಯ್, ಹಲೋ, ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್‌ಗೆ 1 ಕಪ್ಪಷ್ಟು ಹೆಸರುಬೇಳೆ ಹಾಕಿ 2.5 ಕಪ್ಪಷ್ಟು ನೀರನ್ನ ಹಾಕಿ ಅದನ್ನ ವಿಷಲ್ ಹಾಕ್ಲಿಕ್ಕೆ ಇಡ್ತಿದ್ದೀನಿ. ಇಲ್ಲಿ ನಿಮಗೆ ಬೇಕು ಅಂದ್ರೆ ನೀವು ಹೆಸರುಬೇಳೆನ ಹುರ್ಕೋಬಹುದು. ಬಟ್ ನಾನಿಲ್ಲಿ ಹುರ್ಕೊಂಡಿಲ್ಲ. ನೀವು ಹುರ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಹುರ್ಕೊಳ್ಳಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅದಾದ್ಮೇಲೆ ಇಲ್ಲಿ ನಾನು ಒಂದು ಚಿಕ್ಕ ಕಾಫಿ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿನ ತಗೊಂಡು ಅದನ್ನ ನೀಟಾಗಿ ಹುರ್ಕೋತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅಂದ್ರೆ ಆಲ್ಮೋಸ್ಟ್ ಅದು ಬ್ರೌನ್ ಆಗ್ಬೇಕು ಅಕ್ಕಿ. ಅಷ್ಟನ್ನ ಹುರ್ಕೊಂಡಾದ್ಮೇಲೆ ಒಂದು ನಾರ್ಮಲ್ ಚಿಕ್ಕ ಸ್ಟೀಲ್ ಬಟ್ಲು ತಗೊಂಡು ಅದಕ್ಕೆ ಅಕ್ಕಿ ಹಾಕೊಂಡು 1 ಕಪ್ಪಷ್ಟು ನೀರನ್ನ ಹಾಕಿ ಅದು ನೆನೆಯೋದಕ್ಕೆ ಅಂತ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು 4 ಅಚ್ಚಲ್ಲಿ ಅರ್ಧ ಅಚ್ಚನ್ನ ಎತ್ತಿಕ್ಕಿ 3.5 ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ನಿಮಗಿಲ್ಲಿ ಸಕ್ಕರೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ಬೆಲ್ಲ ಒಂದು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡೆ ನಾವು ಬೆಲ್ಲನ ಪುಡಿ ಮಾಡ್ಕೊತಾ ಇದ್ದೆ. ಈ ಕಡೆ ವಿಷಲ್ ಕೂಡ ಹಾಕ್ತಾ ಇದ್ದೆ ನೋಡ್ಬೋದು. ಈಗ ನಾನು 2 ವಿಷಲ್‌ನ ಹಾಕಿಸ್ಕೊಂಡಿದ್ದೀನಿ. ಇಲ್ಲಿ ವಿಷಲ್ ಆಗಿ ಗ್ಯಾಸ್‌ನ ಆಫ್ ಮಾಡ್ಕೊಂಡು ಅದನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಹಾಗೇನೆ ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ 1 ಕಪ್ಪಷ್ಟು ನೀರನ್ನ ಹಾಕಿ ಬೆಲ್ಲನ ಮೊದಲು ಕರಗ್ಲಿಕ್ಕೆ ಇಡ್ತಾ ಇದ್ದೀನಿ. ಬೆಲ್ಲನ ಕರಗ್ಲಿಕ್ಕೆ ಹಾಕಿದ್ದೀನಿ ನೋಡ್ಬೋದು ನೀವಿಲ್ಲಿ. ಈ ತರ ನಾನು ಆಗಾಗ ಸ್ವಲ್ಪ ಕೈ ಆಡಿಸ್ಕೊತಾ ಇರ್ಬೇಕು. ಏಕೆಂದ್ರೆ ಬೆಲ್ಲ ಒಂದ್ ಸೈಡ್‌ಗೆ ಹಾಕಿ ಹಾಗೆ ಬಿಟ್ಬಿಟ್ರೆ ತಳ ಹಿಡ್ಕೊಂಡ್ಬಿಡುತ್ತೆ. ಆ ಬೆಲ್ಲ ಕರಗೋ ತನಕ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್‌ಗೆ 1 ಕಪ್ಪಷ್ಟು ಕಾಯಿ ತುರಿ ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ. ಹಾಗೇನೆ ನಾನು ಆಗ್ಲೇ ಹುರ್ಕೊಂಡು ನೆನ್ಸಿಟ್ಟಿದ್ದೆ ಅಲ್ವಾ, ಆ ಅಕ್ಕಿನ ಕೂಡ ಹಾಕಿ ಅದನ್ನ ನೈಸ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಇದು ನೈಸ್ ಪೇಸ್ಟ್ ಆಗಿದೆ. ಅದನ್ನ ಒಂದ್ ಸೈಡ್‌ಗೆ ಎತ್ತಿಟ್ಕೊಳ್ಳೋಣ. ಅದಾದ್ಮೇಲೆ ನಾನು ಆಗ್ಲೇನೆ ಇಲ್ಲಿ ಬೆಲ್ಲನ ಕರಗಕ್ಕೆ ಇಟ್ಟಿದ್ದೆ ಅಲ್ವಾ, ಆ ಬೆಲ್ಲ ಕೂಡ ಇಲ್ಲಿ ಕರಗಿದೆ. ಅದನ್ನ ಒಂದ್ಸಲ ನಾವು ಜಲ್ದಿ ಇಟ್ಕೊಬಿಡೋಣ. ಯಾಕೆ ಸೋಸ್ಕೊಳ್ಬೇಕು, ಯಾಕೆಂದ್ರೆ ಈಗ ಬರೋದ್ರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಡಸ್ಟ್ ಆ ತರ ಇರುತ್ತೆ. ಇಲ್ಲಿ ನೀವು ನೋಡಬಹುದು. ಅದಾದ್ಮೇಲೆ ಇಲ್ಲಿ ನಾನು ಇನ್ನೊಂದು ಪಾತ್ರೆಗೆ ಬೆಲ್ಲದ್ದು ರಸ ಏನಿರುತ್ತಲ್ವಾ, ಅದನ್ನ ಹಾಕಿ ಗ್ಯಾಸ್ ಆನ್ ಮಾಡ್ಕೊಂಡು ಅದನ್ನ ಇಟ್ಬಿಟ್ಟು ನಾನೇನ್ ರುಬ್ಕೊಂಡಿದ್ದೆ ಅಲ್ವಾ ಎಕ್ಸ್ಟ್ರಾ ಆಗ್ಲೇನೆ ಕಾಯಿ, ಅಕ್ಕಿ ಎಲ್ಲದನ್ನು ಅದನ್ನ ಹಾಕಿ ನೀಟಾಗಿ ಕೈ ಆಡಿಸ್ಕೊತಾ ಇದೀನಿ. ಇದು ಅಕ್ಕಿ ಮತ್ತೆ ಕಾಯಿ ತುರಿ ಇದನ್ನ ಹಾಕಿದ್ಮೇಲೆ ಅದನ್ನ ಕೈ ಬಿಡದೆ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಯಾಕೆಂದ್ರೆ ತಳ ಹಿಡಿಯುತ್ತೆ. ನಾನು ಅದೇ ಮಿಕ್ಸಿ ಜಾರಲ್ಲಿ 1 ಮಿಕ್ಸಿ ಜಾರಷ್ಟು ನೀರನ್ನ ತಗೊಂಡಿದ್ದೀನಿ. ನೀರನ್ನ ಹಾಕಿ ಅದನ್ನ ಕುದಿಯಕ್ ಬಿಟ್ಟಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಹೆಸರು ಬೇಳೆನ ತೋರಿಸ್ತಾ ಇದ್ದೀನಿ ಅಲ್ವಾ, ನಿಮಗ್ ಬೇಕು ಅಂದ್ರೆ ಕಾಳು ಕಾಳು ತರ ಸಿಗೋ ತರ ನೀವು ಕೂಡ ಮಾಡ್ಕೋಬಹುದು. ನನಗಿಲ್ಲಿ ಕಾಳು ಕಾಳು ತರ ಇದ್ರೆ ಅಷ್ಟಾಗಿ ಹೆಸರು ಬೇಳೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಫುಲ್ ಸಾಫ್ಟ್ ಆಗೋಗ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಅದು ಚೆನ್ನಾಗಿ ಕುದಿ ಬರ್ತಿತ್ತಲ್ಲ, ನಾನು ಆಗ್ಲೇ ಏನು ಬೆಲ್ಲದ ರಸ ಕುದಿಯಕ್ ಇಟ್ಟಿದ್ದೆ ಅಲ್ವಾ, ಈಗ ಅದಕ್ಕೆ ನಾನು ಏನ್ ಬೇಯಿಸಿಟ್ಕೊಂಡಿದ್ದೆ ಹೆಸರು ಬೇಳೆನ ಹಾಕಿ ಒಂದ್ 2 3 ನಿಮಿಷ ನೀಟಾಗಿ ಕೈ ಆಡಿಸ್ಕೊತೀನಿ. ಯಾಕಂದ್ರೆ ಅದು ಗಂಟು ಗಂಟು ತರ ಇರುತ್ತಲ್ವಾ, ಆ ಗಂಟೆಲ್ಲ ಹೋಗೋ ತನಕ ನೀಟಾಗಿ ಅದನ್ನ ಕೈ ಆಡಿಸ್ಕೊತೀನಿ. ಇಲ್ಲಿ ನೀವು ನೋಡಬಹುದು. ನಾನು ಕೈ ಆಡಿಸ್ಕೊಂಡ್ ಆದ್ಮೇಲೆ ಅದು ಕುದಿ ಹತ್ತಕ್ ಶುರುವಾಗಿದೆ. ಕುದೀತಾ ಇರ್ಬೇಕಾದ್ರೂ ಕೂಡ ಅಷ್ಟೇ ನಾವು ಆಗಾಗ ಅದನ್ನ ಕೈ ಆಡಿಸ್ಕೊತಾ ಇರ್ಬೇಕು. ಅದಾದ್ಮೇಲೆ ಇಲ್ಲಿ ನಾನು ಅದು ಕುದೀತಾ ಇರ್ಬೇಕಾದ್ರೇನೆ ಒಂದು ನಾರ್ಮಲ್ ಬಾಂಡ್ಲಿಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡಂಬಿನ ಹಾಕಿ ಹುರ್ಕೋತಾ ಇದ್ದೀನಿ. ನಿಮಗೆ ದ್ರಾಕ್ಷಿ ಗೋಡಂಬಿ ಜೊತೆ ಬೇಕಾದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕೊಂಡು ಮಾಡ್ಕೋಬಹುದು. ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹುರ್ಕೊಂಡು ಏನ್ ಕುದೀತಾ ಇತ್ತಲ್ವಾ ಪಾಯಸದ್ದು, ಅದಕ್ಕೆ ಹಾಕ್ತಾ ಇದ್ದೀನಿ. ಅದು ಕೂಡ ಹಾಕಿ ಒಂದ್ 2 3 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಪಾಯಸ ಕೂಡ ರೆಡಿ ಆಗುತ್ತೆ. ಇಲ್ಲಿ ನೀವು ನೋಡಬಹುದು. ಹಾಗೇನೆ ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.